हत्ती पार पडला पण शेपूट अडकली अशी प्रतिक्रिया भोज कारदगा दरम्यान दूधगंगा नदीवर बांधण्यात आलेल्या नवीन पुलाच्या अपूर्ण बांधकामाबद्दल अधिवेशनामध्ये समस्या मांडताना निपाणी मतक्षेत्राच्या आमदार सौ शशिकला जोल्ले यांनी व्यक्त केली। गेल्या 2 वर्षांपासून नवीन पुलाचे बांधकाम पूर्ण करण्याबाबत अधिवेशनामध्ये संबंधित सचिवांना प्रश्न विचारत असून सचिवांकडून पोकळ आश्वासने दिली जात आहेत, तरी सचिवांनी पुलाचे बांधकाम कधी पूर्ण करणार याचे उत्तर द्यावे अशी मागणी केली। सन्मान्य अध्यक्षರೇ, ಇವತ್ತು ನಾವು ಶಾಸಕರಾಗಿ 2 ವರ್ಷ ಆದರೂ ಕೂಡ ಇದು ಒಂದು ಪ್ರಶ್ನೆನ ನಾನು ಮೇಲಿಂದ ಮೇಲೆ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷ। ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ಈ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅಂತಕ್ಕಂತ ಉತ್ತರ ಸಚಿವರಿಂದ ಬರ್ತಾ ಇದೆ। ಆದರೆ ಇದು ನಿಪ್ಪಾಣಿ ಕ್ಷೇತ್ರ ಗಡಿ ಭಾಗದಲ್ಲಿ ಇರತಕ್ಕಂತದ್ದು ಇರೋದ್ರಿಂದ ಮಹಾರಾಷ್ಟ್ರದಲ್ಲಿ ಮಳೆ ಬಿದ್ದರೆ ಫಸ್ಟ್ ನಮ್ಮ ನಿಪ್ಪಾಣಿ ಬ್ರಿಡ್ಜ್ಗಳು ಎಲ್ಲಾನು ಕೂಡ ಮುಳುಗಡೆ ಆಗ್ತವೆ ಅಧ್ಯಕ್ಷ। ಹಾಗಾಗಿ ಕಾರದಗ ಮತ್ತು ಭೋಜ ಅಂತಕ್ಕಂತ 2 ದೊಡ್ಡ ಊರುಗಳು, ಅಲ್ಲಿ 10 ಊರುಗಳು 2 ಸೈಡ್ಗೆ ಇರುವಂತ ಸಂದರ್ಭದಲ್ಲಿ ಆ ಒಂದು ಹಳೆ ಬ್ರಿಡ್ಜ್ ಕೊಲಾಪ್ಸ್ ಆಗುವಂತ ಸ್ಥಿತಿಯಲ್ಲಿದ್ದಾಗ ಇವತ್ತು 2019ರಲ್ಲಿ ಒಂದು 15 ಕೋಟಿ ಖರ್ಚು ಮಾಡಿ ಅಲ್ಲಿ ಬ್ರಿಡ್ಜ್ ಅನ್ನ ಹೈಟ್ ಮಾಡಿ ಈಗ ಕಟ್ಟಿದೀವಿ ಅಧ್ಯಕ್ಷ। ಆದರೆ ಆ 2 ಬದಿಗಳಲ್ಲಿ ಅಪ್ರೋಚ್ ರೋಡ್ಗಳನ್ನ ಮಣ್ಣಿನ ಮುರುಮ್ ಹಾಕಿ ಅಪ್ರೋಚ್ ರೋಡ್ಗಳು ಮಾಡ್ತಕ್ಕಂತ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಫ್ಲಡ್ ಬಂದಾಗ ಅಲ್ಲಿ ಬ್ಯಾಕ್ ವಾಟರ್ ಎಲ್ಲಾನು ಕೂಡ ಊರಲ್ಲಿ ಹೋಗುವಂತ ಸಂದರ್ಭ ಮತ್ತು ರೈತರ ಹೊಲಗಳಲ್ಲಿ ಹೋಗುವಂತ ಸಂದರ್ಭ ಇದ್ದಾಗ ರೈತರೆಲ್ಲರೂ ಬಂದು ಸ್ಟ್ರೈಕ್ ಮಾಡಿದಾಗ ನಾನೇ ಸ್ವತಃ ಅಲ್ಲಿ ಹೋಗಿ ನೋಡಿದಾಗ ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಅಧ್ಯಕ್ಷರೇ। ಆ ಮುರುಮ್ ಅಪ್ರೋಚ್ ರೋಡ್ ಇದ್ರೆ ಇಲ್ಲಿ ಹಾನಿ ಆಗ್ತದೆ ಅಂತ ಹೇಳಿ ಅಲ್ಲಿ ಕಾಲಮ್ಗಳನ್ನು ಹಾಕಿ ವೆಂಟ್ಸ್ಗಳನ್ನ ಅಳವಡಿಸಿದ್ರೆ ನೀರು ಫ್ಲೋ ಆಗ್ತದೆ ಅಂತಕ್ಕಂತ ಒಂದು ಸಭೆಯನ್ನ ಮಾಡಿ ಆ ಪ್ರಪೋಸಲ್ ಅನ್ನ ಕಳಿಸಿ 2 ವರ್ಷ ಆಯ್ತು ಅಧ್ಯಕ್ಷೆ। ಹಾಗಾಗಿ ಆನೆ ಪಾರಾಯ್ತು ಬಾಲ ಉಳ್ಕೋತು ಅನ್ನುವಂತ ಪರಿಸ್ಥಿತಿ ಇವತ್ತು ನಂದಾಗಿದೆ ಅಧ್ಯಕ್ಷೆ। ಹಾಗಾಗಿ ತಮ್ಮ ಮೂಲಕ ಸಚಿವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಈ ಒಂದು ಗಾಂಭೀರ್ಯವನ್ನ ಅವ್ರು ತಿಳ್ಕೋಬೇಕು ಮತ್ತು ಆ ಒಂದು ಅಪ್ರೋಚ್ ರೋಡ್ಗಳನ್ನ ಬಹಳಷ್ಟು ಬೇಗ ಮಾಡಬೇಕು ಅಂತೇಳಿ, ಯಾಕಂದ್ರೆ ಇದು ಹಳೆ ಬ್ರಿಡ್ಜ್ ಕೂಡ ಕೊಲಾಪ್ಸ್ ಆಗ್ತಾ ಇದೆ ಅಧ್ಯಕ್ಷ। ಹಾಗಾಗಿ ಅಲ್ಲಿ ಬರ್ತಕ್ಕಂತ ಜನರಿಗೆ ಓಡಾಡೋದು ಕೂಡ ಕಷ್ಟ ಆಗ್ತದೆ। ಹಾಗಾಗಿ ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿಯನ್ನ ಮಾಡ್ಕೋತೇನೆ, ಎಷ್ಟು ದಿವಸದ ಒಳಗಡೆ ಇದನ್ನ ಕ್ಲಿಯರ್ ಮಾಡ್ತೀರಾ ಮತ್ತು ಎಷ್ಟು ನನ್ಗೊಂದು ಡೆಡ್ ಲೈನ್ ಕೊಟ್ರೆ ಅಷ್ಟರಲ್ಲಿ ಈ ಕಾಮಗಾರಿಗಳನ್ನ ಪೂರ್ತಿ ಮಾಡಿದ್ರೆ ನಮ್ಮ ಜನತೆಗೆ ಬಹಳಷ್ಟು ಒಳ್ಳೇದಾಗ್ತದೆ अध्यक्ष। ಅದಕ್ಕೆ ಉತ್ತರ ಸಚಿವರು ಕೊಡಬೇಕು ಅಂತ ಹೇಳ್ತೇನೆ। यावेळी उत्तर देताना सचिव श्री सतीश जारकीहोळी यांनी यंदाचा पावसाळा संपल्यानंतर लगेचच नवीन पुलाचे बांधकाम पूर्ण करू असे आश्वासन दिले। सन्मान्य अध्यक्षರೇ, ಇದು ಬ್ರಿಡ್ಜ್ ಅಂತ ಕಂಪ್ಲೀಟ್ ಆಗಿದೆ ಸೇತುವೆ, ಈಗ ಅಪ್ರೋಚ್ ರೋಡ್ ಮಾತ್ರ ಸಮಸ್ಯೆ ಇದೆ। ಮಳೆಗಾಲ ನಂತರ ಇಮಿಡಿಯೇಟ್ ನಾವು ಮಾಡಿಕೊಡ್ತೀವಿ, ಮಳೆಗಾಲ ಮುಗಿದ ತಕ್ಷಣ। समाजकार्य न्यूज विरुद्ध सेवेसाठी संपादक संदीप कुरुंदवाडे।